ಓದ್ತೀನಿ. 10ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕ ಪರಿಷ್ಕೃತಗೊಂಡಿದ್ದಾವೆ. 2022ನೇ ಸಾಲಿನಲ್ಲಿ ಪರಿಷ್ಕೃತಗೊಂಡಿರತಕ್ಕಂಥ ಪಠ್ಯಪುಸ್ತಕಗಳಿಗೆ ನಾವು ಪ್ರಶ್ನೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಇವತ್ತು 12ನೇ ಪಾಠ ಭಾರತದ ಮಣ್ಣುಗಳು ಅಂತ ಭೂಗೋಳಶಾಸ್ತ್ರದ ಪಾಠದ ಅಭ್ಯಾಸ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಹಿಂದಿನ ಪಾಠಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ರಿವೈಸ್ಡ್ 22 ಸಮಾಜ ವಿಜ್ಞಾನ ಪ್ರಶ್ನೆ ಉತ್ತರ SSLC ಅಂತ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಾವುಗಳು SSLCಗೆ ಹಿಂದಿ ಮತ್ತು ಸೈನ್ಸಲ್ಲಿನೂ ಕೂಡ ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅವುಗಳನ್ನು ಸಹಿತ ತಪ್ಪದೆ ನೋಡಿ. ಏನಾದರೂ ಡೌಟ್ ಇದ್ರೆ ತಾವುಗಳು ಕಮೆಂಟಲ್ಲಿ ಪಿನ್ನನ್ನು ಸಹಿತನೂ ಕೂಡ ಮಾಡಬಹುದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟನ್ನು ಮಾಡಿದ್ದೀನಿ. ಎಸ್, ಶುರು ಮಾಡೋಣ. ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದಲ್ಲಿ 12ನೇ ಪಾಠ ಭಾರತದ ಮಣ್ಣುಗಳು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಪ್ರಶ್ನೆ 1 ಇತ್ತು, ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸಿದ ಮಣ್ಣಿಗೆ ಡ್ಯಾಶ್ ಎಂದು ಕರೆಯುತ್ತಾರೆ, ಮೆಕ್ಕಲು ಮಣ್ಣು ಅಂತ ಕರೀತಾರೆ. ಅಂದ್ರೆ ನದಿಗಳು ಪರ್ವತ ಪ್ರದೇಶಗಳಿಂದ ಸಂಚಯನವನ್ನ ಮಾಡಿ ತಂದಿರತಕ್ಕಂಥ ಮಣ್ಣಿಗೆ ಮೆಕ್ಕಲು ಮಣ್ಣು ಅಂತ ಕರೀತಾರೆ. ಪ್ರಶ್ನೆ 2, ಕಪ್ಪು ಮಣ್ಣಿನ ಪ್ರದೇಶವನ್ನ ಡ್ಯಾಶ್ ಎಂದೂ ಸಹ ಕರೆಯುತ್ತಾರೆ. ಕಪ್ಪು ಮಣ್ಣಿನ ಪ್ರದೇಶಕ್ಕೆ ಡೆಕ್ಕನ್ ಟ್ರಾಪ್ ಅಂತಾನೂ ಕೂಡ ಕರೀತಾರೆ. ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಪ್ರಶ್ನೆ 3, ರಾಜಸ್ಥಾನದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ಮಣ್ಣು ಯಾವುದಪ್ಪ ಅಂದ್ರೆ ಅದು ಮರುಭೂಮಿ ಮಣ್ಣು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು. ಜೋಳ ಬೆಳೆಯಲು ಡ್ಯಾಶ್ ಮಣ್ಣು ಸೂಕ್ತವಾಗಿದೆ. ಜೋಳ ಬೆಳಿಲಿಕ್ಕೆ ವಿಶೇಷವಾಗಿ ಕಪ್ಪು ಮಣ್ಣನ್ನೇ ಸೂಕ್ತವಾಗಿದೆ. ಕಪ್ಪು ಮಣ್ಣಿನಲ್ಲಿ ಜೋಳವನ್ನೇ ಬೆಳೀತಾರೆ. 5ನೇ ಪ್ರಶ್ನೆ, ರಾಗಿ ಮತ್ತು ಎಣ್ಣೆಕಾಳುಗಳು ಬೆಳೆಯಲು ಡ್ಯಾಶ್ ಮಣ್ಣು ಉಪಯುಕ್ತವಾಗಿದೆ ಅಥವಾ ಸೂಕ್ತವಾಗಿದೆ. ರಾಗಿ ಮತ್ತು ಎಣ್ಣೆಕಾಳುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಂಪು ಮಣ್ಣಿನಲ್ಲಿನೇ ಬೆಳೀತಾರೆ. ಕೆಂಪು ಮಣ್ಣು ಅಂತಕ್ಕಂಥದ್ದು ರಾಗಿ ಮತ್ತು ಎಣ್ಣೆಕಾಳುಗಳನ್ನ ಬೆಳೀಲಿಕ್ಕೆ ತುಂಬಾನೇ ಸೂಕ್ತವಾಗಿರ್ತಕ್ಕಂಥ ಮಣ್ಣು. ಇನ್ನು ಮುಂದೆ ಎಸ್, ಪ್ರಶ್ನೆ 2 ಇತ್ತು. ಕೆಳಗಿನ ಪ್ರಶ್ನೆಗಳನ್ನ ಗುಂಪುಗಳಲ್ಲಿ ಚರ್ಚೆಯನ್ನ ಮಾಡಿ ಉತ್ತರಗಳನ್ನ ಕಂಡುಕೊಳ್ಳಬೇಕು. ಮೊದಲ ಪ್ರಶ್ನೆ ಇತ್ತು, ಕಪ್ಪು ಮಣ್ಣು ಯಾವ ಬೆಳೆಗೆ ಹೆಚ್ಚು ಸೂಕ್ತವಾಗಿದೆ. ಹಾಗಾದ್ರೆ ಕಪ್ಪು ಮಣ್ಣಿನಲ್ಲಿ ಯಾವೆಲ್ಲ ಬೆಳೆಗಳನ್ನ ಬೆಳೀತಾರೆ ನೆನಪಿಟ್ಕೊಡ್ರಿ. ಕಪ್ಪು ಮಣ್ಣು ಅದು ಹತ್ತಿ ಆಗಿರ್ಬೋದು, ಜೋಳ, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ, ಹೊಗೆಸೊಪ್ಪು, ಎಣ್ಣೆಕಾಳು, ನಿಂಬೆ ಮತ್ತು ದ್ರಾಕ್ಷಿ ಬೆಳೆಗಳಿಗೆ ಕಪ್ಪು ಮಣ್ಣು ತುಂಬಾನೇ ಸೂಕ್ತವಾಗಿರ್ತಕ್ಕಂಥದ್ದು ಆಗಿದೆ. ಪ್ರಶ್ನೆ 2, ಭಾರತದಲ್ಲಿ ಕಂಡುಬರ್ತಕ್ಕಂಥ ಮಣ್ಣಿನ ಮುಖ್ಯ ಪ್ರಕಾರಗಳು ಯಾವುವು. ಭಾರತದಲ್ಲಿ ವಿಶೇಷವಾಗಿ 6 ಪ್ರಕಾರದ ಮಣ್ಣನ್ನು ನಾವೇನ್ ಮಾಡ್ತೀವಿ ಅಂದ್ರೆ ವಿದ್ಯಾರ್ಥಿಗಳೇ ನೋಡ್ತೀವಿ. ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಮೆಕ್ಕಲು ಮಣ್ಣು ಅಂತ ಕರೀತಾರೆ. 2ನೇದು ಕಪ್ಪು ಮಣ್ಣು, 3ನೇದು ಕೆಂಪು ಮಣ್ಣು, 4ನೇದು ಜಂಬಿಟ್ಟಿಗೆ ಮಣ್ಣು, 5 ಮರುಭೂಮಿ ಮಣ್ಣು, 6 ಪರ್ವತ ಮಣ್ಣು. ಇವು 6 ಏನಪ್ಪಾ ಅಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಮಣ್ಣಿನ ಪ್ರಕಾರಗಳೇ ಆಗಿದ್ದಾವೆ. ಪ್ರಶ್ನೆ 3, ಉತ್ತರ ಮೈದಾನ ಪ್ರದೇಶದಲ್ಲಿ ಯಾವ ಮಣ್ಣು ಕಂಡು ಬರ್ತದ. ಉತ್ತರ ಮೈದಾನ ಪ್ರದೇಶದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕೆಂಪು ಮಣ್ಣನ್ನ ಹೆಚ್ಚಾಗಿ ನೋಡ್ತೀವಿ. ಕೆಂಪು ಮಣ್ಣು ಉತ್ತರ ಮೈದಾನ ಪ್ರದೇಶದಲ್ಲಿ ಕಾಣ್ತೀವಿ. ಪ್ರಶ್ನೆ 4, ಮಣ್ಣಿನ ಸಂರಕ್ಷಣೆ ಎಂದರೇನು, ಅದರ ವಿಧಾನಗಳನ್ನ ಪಟ್ಟಿ ಮಾಡಿ. ತಮಗೆ ಹೆಸರೇ ಗೊತ್ತಿದ್ದಂಗೆ ಮಣ್ಣಿನ ಸಂರಕ್ಷಣೆ ಅಂತ ಕೇಳ್ತಾರೆ. ಹಾಗಾದ್ರೆ ಮಣ್ಣನ್ನ ಸಂರಕ್ಷಣೆ ಮಾಡೋದು, ಮಣ್ಣನ್ನ ರಕ್ಷಣೆ ಮಾಡೋದು, ಅದನ್ನೇ ಸ್ವಲ್ಪ ವಿಸ್ತಾರವಾಗಿ ಹೀಗೆ ಬರಿಬಹುದು. ಮಣ್ಣಿನ ಸವೆತವನ್ನ ತಡೆಗಟ್ಟೋದು ಮತ್ತು ಅದರ ಫಲವತ್ತತೆಯನ್ನ ಕಾಪಾಡೋದಕ್ಕೆ ಮಣ್ಣಿನ ಸಂರಕ್ಷಣೆ ಅಂತ ಕರಿತೀವಿ. ಮಣ್ಣನ್ನ ತುಂಬಾ ವಿಧಾನಗಳಲ್ಲಿ ನಾವು ಸಂರಕ್ಷಣೆ ಮಾಡ್ತೀವಿ. ಮೊದಲನೇದು ಹೇಳ್ತಾರೆ, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನ ಮಾಡಬೇಕು. ನಾವುಗಳು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನ ಮಾಡಿದ್ರೆ ಮಣ್ಣನ್ನ ಏನ್ ಮಾಡಬಹುದು, ಸಂರಕ್ಷಣೆಯನ್ನ ಮಾಡಿದ ಹಾಗೆ ಆಗ್ತದೆ. 2ನೇದು ಅಡ್ಡ ಬದುಗಳನ್ನ ನಿರ್ಮಾಣವನ್ನ ಮಾಡೋದು. ಬೆಳೆಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಹೊಲೆ ಗದ್ದೆಗಳಲ್ಲಿ ಅಡ್ಡವಾಗಿ ಬದುಗಳನ್ನ ನಿರ್ಮಾಣವನ್ನ ಮಾಡೋದ್ರಿಂದ ಮಣ್ಣಿನ ಸಂರಕ್ಷಣೆ ತಡೆಯಬಹುದು. ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳನ್ನ ನಿರ್ಮಾಣ ಮಾಡೋದು, ಅರಣ್ಯ ನಾಶಗಳನ್ನ ತಡೆಯೋದು ಮತ್ತು ಅರಣ್ಯದ ಬೆಳವಣಿಗೆಯನ್ನ ಪ್ರೋತ್ಸಾಹಿಸೋದು, ಅತಿಯಾಗಿ ಮೇಯಿಸೋದನ್ನ ನಿಯಂತ್ರಣ ಮಾಡೋದು, ನೀರಿನ ಯೋಜಿತ ಬಳಕೆ ಮಾಡೋದು, ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡೋದು. ಇವೆಲ್ಲ ವಿಧಾನಗಳು ಏನಿದಾವಪ್ಪ ಅಂತಂದ್ರೆ ಮಣ್ಣಿನ ಸವೆತವನ್ನ ತಡೆಗಟ್ಟಲಿಕ್ಕೆ ಇರತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ವಿಧಾನಗಳಿತ್ತು. ಕ್ವಶನ್ ಇದು ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ಗೂ ಕೂಡ ಇದು ಬಂದಿತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5, ಮಣ್ಣಿನ ಸವೆತ ಅಂದ್ರೆ ಏನು, ಅದರಿಂದ ಉಂಟಾಗುವ ಪರಿಣಾಮಗಳನ್ನ ಸಂಗ್ರಹಿಸಿರಿ. ಹಾಗಾದ್ರೆ ಮಣ್ಣಿನ ಸವೆತ ಅಂದ್ರೆ ಏನು, ಯಾವುದಕ್ಕೆ ಮಣ್ಣಿನ ಸವೆತ ಅಂತ ಕರೀತಾರೆ ನೆನಪಿಟ್ಕೊಡ್ರಿ. ಭೂ ಮೇಲ್ಮೈಯಲ್ಲಿ ಕಂಡು ಬರ್ತಕ್ಕಂಥ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಗೆ ಮಣ್ಣಿನ ಸವೆತ ಅಂತ ಕರೀತಾರೆ. ಗ್ರಾಮೀಣ ಭಾಷೆಯಲ್ಲಿ ನಾವು ಸರಳವಾಗಿ ಹೇಳಿದ್ರೆ ಮಣ್ಣು ಕೊಚ್ಚಿಕೊಂಡು ಹೋಗುದು. ಏನಾಗ್ತದಪ್ಪ ಅಂದ್ರೆ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗೋದಕ್ಕೆ ಏನಂತಾರೆ, ಮಣ್ಣಿನ ಸವೆತ ಅಂತ ಕರೀತಾರೆ. ಅದನ್ನೇ ಸ್ವಲ್ಪ ಇನ್ನಷ್ಟು ಅರ್ಥಬದ್ಧವಾಗಿ ಬರಬೇಕಾದ್ರೆ ಭೂ ಮೇಲ್ಮೈಯಲ್ಲಿ ಇರ್ತಕ್ಕಂಥ ಸಡಿಲವಾದ ಪದರಾಗಿರ್ತಕ್ಕಂಥ ಮಣ್ಣು
ಅದು ಬೇರೆ ಬೇರೆ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಾಂತರಕ್ಕೆ ಏನಾಗ್ತದಪ್ಪ ಅಂದ್ರೆ ಹೋಗ್ತದ, ಅದನ್ನೇ ಮಣ್ಣಿನ ಸವೆತ ಅಂತ ಕರೀತಾರೆ. ಹಾಗಾದ್ರೆ ಮಣ್ಣಿನ ಸವೆತದಿಂದ ಏನಾಗ್ತದ ಅಂತ ಹೇಳಿದರೆ, ಒಂದೇದು ಪ್ರವಾಹ ಉಂಟಾಗ್ತದ, ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸ್ಕೋತಾವ, ಜಲಾಶಯ ಮತ್ತು ಕೆರೆಗಳ ಜಲ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಆಗ್ತದ, ಭೂಮಿಯಲ್ಲಿ ನೀರಿನ ಇಂಗಿನ ಪ್ರಮಾಣ ಸಹಿತ ಕಡಿಮೆ ಆಗ್ತದ. ಯಾವುದರಿಂದ? ಮಣ್ಣಿನ ಸವೆತದಿಂದ. ಕಡೆ ಪ್ರಶ್ನೆ ಇತ್ತು, ಹಿಮಾಲಯ ಪರ್ವತಗಳಲ್ಲಿ ಯಾವ ಬಗೆಯ ಮಣ್ಣು ಕಂಡು ಬರ್ತದೆ? ಸೊ ಹಿಮಾಲಯ ಪರ್ವತಗಳಲ್ಲಿ ಏನಾಗ್ತದಪ್ಪ ಅಂದ್ರ ಅದು ಪರ್ವತ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಪರ್ವತದ ಮಣ್ಣೆ ಕಂಡು ಬರ್ತಕ್ಕಂಥದ್ದು. ಇನ್ನ ಹೊಂದಿಸಿ ಬರ್ದಿದ್ದೀವಿ. ಸೊ ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ಹತ್ತಿ ಬೆಳೆಯಲು ಸೂಕ್ತ ಇದೆ. ಕಪ್ಪು ಮಣ್ಣು ಅಂತಕ್ಕಂಥದ್ದು ಗಂಗಾ ನದಿಯ ಮೈದಾನ. ಕೆಂಪು ಮಣ್ಣು ಇದು ರಾಗಿ ಮತ್ತು ಎಣ್ಣೆಕಾಳು ಬೆಳೀತಾರೆ. ಜಂಬಿಟ್ಟಿಗೆ ಮಣ್ಣಿನಲ್ಲಿ ಪಶ್ಚಿಮ ಘಟ್ಟಗಳ ಮಣ್ಣು ಆಗಿದೆ ಅಂತ ನಾವೇನ್ ಮಾಡ್ಬೋದು ವಿದ್ಯಾರ್ಥಿಗಳು ಇಲ್ಲಿ ಬರಿಬಹುದು. ಇಷ್ಟು ಬರೆದ್ರೆ SSLCಯ 10ನೇ ತರಗತಿಯ 12ನೇ ಪಾಠ ಭಾರತದ ಮಣ್ಣುಗಳು ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಳ್ಳಾಯಿತು. ತುಂಬಾ ಇಂಪಾರ್ಟೆಂಟ್ ಇದಾವೆ, ಯಾಕಂದ್ರೆ ಇಲ್ಲಿಂದ ಕ್ವಶನ್ಸ್ಗಳು ಬಂದೇ ಬರ್ತವೆ, 1 ಅಥವಾ 2 ಅಂಕದ ಪ್ರಶ್ನೆಗಳು. ಸೊ ಆ 1 ಅಥವಾ 2 ಅಂಕಗಳನ್ನ ತಾವುಗಳು ಗಳಿಸಿಕೊಳ್ಬೇಕಾಗಿದ್ರೆ ಏನ್ ಮಾಡ್ಬೇಕು ಅಂದ್ರೆ ಉತ್ತರಗಳನ್ನ ನಿರ್ದಿಷ್ಟವಾಗಿ ಬರಿಬೇಕು, ನಿಖರವಾಗಿ ಬರಿಬೇಕು. ಯಾಕಂದ್ರೆ ಸಮಾಜ ವಿಜ್ಞಾನದಲ್ಲಿ ಬಹಳಷ್ಟು ಓದೋದಿದೆ, ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನಾವು ಕಷ್ಟಪಡಬೇಕಾಗ್ತದ ಅಂಕಗಳನ್ನ ಗಳಿಕೆ ಮಾಡ್ಲಿಕ್ಕೆ. ಬಟ್ ಇಲ್ಲಿ ಟ್ರಿಕ್ಸ್ಗಳು ಸಹಿತ ಬಹಳನೇ ಇದ್ದಾವೆ. ಸೊ ಶಾರ್ಟ್ ಆಗಿರ್ತಕ್ಕಂಥ ಟ್ರಿಕ್ಸ್ಗಳಾಗಿರ್ಬೋದು, ಆಮೇಲೆ ನಿರ್ದಿಷ್ಟವಾಗಿ ಬರೀತಕ್ಕಂಥದ್ದಾಗಿರ್ಬೋದು, ಶಾರ್ಟ್ ಆಗಿ ಅದುಗಳನ್ನ ಏನ್ ಮಾಡಬೇಕು, ಇವ್ಯಾಲ್ಯುಯೇಟರ್ ಅನ್ನ ಮನವನ್ನ ಆಕರ್ಷಣೆ ಮಾಡುವ ಹಾಗೆ ತಾವು ಉತ್ತರಗಳನ್ನ ಬರಿಬೇಕು. ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಆ ಮಾರ್ಕ್ಸ್ಗಳು ತುಂಬಾನೇ ಬರ್ತವೆ. ಮತ್ತೆ ಹೆಚ್ಚಾನೆಚ್ಚು ವಿವರಣೆ ಮಾಡೋಕ್ಕಿಂತ ಎಲ್ಲಿ ಯಾವ ಅಂಶಗಳನ್ನ ಬರಿಬೇಕು ನೇರವಾಗಿ ನಿರ್ದಿಷ್ಟವಾಗಿ ಬರೆದ್ರ ಸೊ ನಿಮ್ಮ ಟೈಮು ಕೂಡ ಏನಾಗ್ತದ, ಸೇವ್ ಆಗ್ತದ. ಆಮೇಲೆ ಎಕ್ಸಾಮಿನೇಷನ್ ಅಲ್ಲಿ ಕೂಲ್ ಮೈಂಡ್ ಸಹಿತ ನೀವೇನಾಗ್ತದ ಆಗ್ತದ. ಇಲ್ಲಾಂದ್ರೆ ಪ್ರೆಷರ್ ಆಗಿ ಏನಾಗ್ತದಪ್ಪ ಅಂದ್ರೆ ಬರ್ತಕ್ಕಂಥ ಉತ್ತರಗಳ ಸಹಿತ ಏನಾಗ್ತವೆ ಅಂದ್ರೆ ತಲೆಯಿಂದ ಹಾರಿ ಹೋಗ್ತವೆ, ಬರೆಯಕ್ ಆಗೋದಿಲ್ಲ, ಅಂಕಗಳನ್ನ ಕಳಿತೀವಿ. ಏನಾಗ್ತದಪ್ಪ ಅಂದ್ರೆ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಮಸ್ಯೆಯ ಗೂಡಿಗೆ ನಾವೇನಾಗ್ತೀವಿ ವಿದ್ಯಾರ್ಥಿಗಳು ಒಳಗಾಗ್ತೀವಿ. ಸೊ ಆ ಕಾರಣಕ್ಕಾಗಿ ನಾವು ನಿಮಗೆ ಏನ್ ಹೇಳೋದು ಅಂತಂದ್ರೆ, ಸೊ ನಮ್ಮ ಒಂದು ವಿಡಿಯೋ ಚಾನಲ್ನಲ್ಲಿ ಸೊ ನಾವು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಉತ್ತರಗಳನ್ನೇ ನಾವೇನ್ ಮಾಡ್ತೀವಿ ನಿಮಗೆ ಪೋಸ್ಟ್ ಮಾಡ್ತೀವಿ. ನಿರ್ದಿಷ್ಟವಾಗಿ 1 ಅಲ್ಲ 2 ಸಾರಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು, ಖಂಡಿತವಾಗಿ 100% ಆಗಿ ಇಲ್ಲಿಂದ ಬರೀತಕ್ಕಂಥ ಕ್ವಶನ್ಸ್ಗಳನ್ನ ತಾವೇನ್ ಮಾಡ್ತೀರಪ್ಪ ಅಂದ್ರೆ ಬರದೇ ಬರೀತೀರಿ ಅಂತ ಹೇಳ್ತಾ, ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ಪಾಠದ ವಿಡಿಯೋದಲ್ಲಿ. SSLCಯ ಹಿಂದಿ ಮತ್ತು ವಿಜ್ಞಾನದಲ್ಲಿರ್ತಕ್ಕಂಥ ಪ್ರಶ್ನೋತ್ತರ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ